ಬಂದ್ಬಿಟ್ಟು ಮಟನ್ ಕಾಲ್ ಸೂಪ್ ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಕ್ರೇವಿಂಗ್ ಆಗತ್ತೆ, ಬಿಸಿ ಬಿಸಿಯಾಗಿದೆ, ಚಳಿ ವೆದರ್ ಇದೆ ಬೆಂಗಳೂರ್ದು, ಈಗಲೇ ತಿನ್ಬೇಕು ಅಂತ ಆಸೆ ಆಗ್ತಿದೆ. ಮಟನ್ ಕಾಲ್ ಸೂಪ್ ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ. ವಾವ್, ಅಮೇಜಿಂಗ್ ಗೈಸ್, ಅದ್ರಿ ಪೋಯಂದಿ. ಒಂದ್ ಸೆಕೆಂಡ್, ನಿಮ್ಮ ಹೆಸರು ಸುಕನ್ಯಾ. ಫುಡ್ ಹೆಂಗಿದೆ ಮೇಡಮ್? ಹೌದಾ, ಇದರಲ್ಲಿ ಬಿರಿಯಾನಿ, ಕಬಾಬು, ಕೊತ್ತು ಪರಾಟ, ಇದರಲ್ಲಿ ಯಾವ್ದು ಚೆನ್ನಾಗಿತ್ತು? ಕಬಾಬ್ ಚೆನ್ನಾಗಿದೆ. ಇದು ನಮ್ದು ಸಿಗ್ನೇಚರ್ ಡಿಶ್ ಹಾಫ್ ಬಾಯ್ಲ್ಡ್ ಅಂತ, ಎಗ್ ಹಾಫ್ ಬಾಯ್ಲ್ಡ್. ನೋಡ್ಬಿಡು ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಈಗಲೇ ಕ್ರೇವಿಂಗ್ ಆಗ್ತಿದೆ ತಿನ್ಬೇಕಂತ. ಸ್ನೇಹಿತರೆ, ಇಲ್ಲಿ ಸಿಗುವ ಚಿಕನ್ ಲಾಲಿಪಾಪ್ ಒಂದು ತೂತ್ ತಿಂತಾ ಇದ್ರೆ ಇದನ್ನ ಬಟ್ರು ಫ್ಯಾನ್ ಆಗಿಬಿಡ್ತೀರಾ. ಸೊ ನಮ್ಮ ವೀಕ್ಷಕರಿಗೆ ಇದೊಂದು ಸ್ಪೆಷಲ್ ಆಫರ್ ಇದೆ. ಸೊ ಇದು ಬಂದ್ಬಿಟ್ಟು ಬಕೆಟ್ ಚಿಕನ್ ಬಿರಿಯಾನಿ ಅಂತ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಬರೀ 500 ರುಪೀಸಲ್ಲಿ 4ರಿಂದ 5 ಜನ ಹೊಟ್ಟೆ ತುಂಬ ಚಿಕನ್ ಬಿರಿಯಾನಿ ಉಡಾಯಿಸ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಈಗ ಸ್ವಲ್ಪ ನಾನು ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಇದು ಹೈದರಾಬಾದಿ ಬಿರಿಯಾನಿ ಆಯಿತು. ಇದು ಕೂಡ ಲೇಟ್ರಾಗಿ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಯಾಕಂದರೆ ನೀವು ನೋಡಿರ್ಬೋದು ಈ ವಿಡಿಯೋದಲ್ಲಿ ಭಾಳಷ್ಟು ವ್ಯೂವರ್ಸ್ ಏನಿದ್ದಾರೆ, ಕಸ್ಟಮರ್ಸ್. ನಾನು ಮಾತಾಡೋದಕ್ಕಿಂತ ನಾನು ಫುಡ್ ಬ್ಲಾಗರ್ ಆಗಿರ್ತೀನಿ. ನಾನು ಬಂದು ಇಲ್ಲೇ ಬ್ಯಾಕ್ ಸೈಡ್ ಟೊಯೋಟೋ ಶೋರೂಮಲ್ಲಿ ವರ್ಕ್ ಮಾಡೋದು. ಓಕೆ. ಸೊ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಸರ್ ಇಲ್ಲಿ. ಓಕೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಓಕೆ. ಬಿರಿಯಾನಿ ಅಂತೂ ಟಾಪ್ ನಾಚ್ ಸರ್. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿದೆ. ಓಕೆ ಸರ್. ನಮಸ್ಕಾರ ಬೆಂಗಳೂರು, ಹೇಗಿದ್ದೀರಾ ನೀವೆಲ್ಲರೂ? ಸೊ ಇವತ್ತು ನಾನು ಬಂದಿರೋದು ವರ್ಮಾ ಸಿಗ್ನಲಲ್ಲಿ ಲೊಕೇಟೆಡ್ ಆಗಿರುವ ಇದು ಬಂದ್ಬಿಟ್ಟು ತಾಜ್ ಹೋಟೆಲ್ ಅಂತ. ಇದು ಬಿಸೈಡ್ ಬಾಗ್ನಿ ಸ್ಪ್ರಿಟ್ಸ್ ಅಂತ ಇದೆ. ಇದು ತಾಜ್ ಹೋಟೆಲ್ ಅಂತ ಹೊಸದಾಗಿ ಓಪನ್ ಆಗಿದೆ. ಸೊ ಇಲ್ಲಿಂದ ಹೋಟೆಲ್ ಬಗ್ಗೆ ತುಂಬಾ ಕೇಳಿದ್ದೆ. ಸೊ ಈ ಕಡೆ ನಾನು ಜಾಸ್ತಿ ಹೋಟೆಲ್ಗೆ ಎಕ್ಸ್ಪ್ಲೋರ್ ಮಾಡಿಲ್ಲ, ಲಾಸ್ಟ್ ಕಮ್ನಳ್ಳಿನೇ ಬಂದಿರೋದು. ಸೊ ಇಲ್ಲೇ ಒಂದು ಅದ್ಭುತವಾದ ಬಿರಿಯಾನಿ ಮತ್ತು ಕಬಾಬ್ ಸಿಗುತ್ತೆ ಅಂತ ನಾನು ಕೇಳಿದ್ದೆ. ಆಮೇಲೆ ಇವರು ಭಾಳಷ್ಟು ವೆರೈಟೀಸ್ ಆಫ್ ದ ಫುಡ್ ಐಟಮ್ಸ್ ಇವ್ರ ಹತ್ರ ಇದ್ದಾವೆ. ಸೊ ಬರ್ರಿ ಈ ವಿಡಿಯೋನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಈಗ ಬರ್ತಿದ್ದಂಗೆ ನನಗೆ ಹೊಟ್ಟೆ ಹಸಿವು ಸ್ಟಾರ್ಟ್ ಆಯಿತು. ಸೇವೆ ಕತ್ತು ಪರಾಟ ಅಂತ, ಇದು ಕೇರಳ ಡಿಶ್ಶು. ಇಲ್ಲಿ ಸಿಗೋ ಸೇವೆ ಕತ್ತು ಪರಾಟ ನೀವು ಒಂದ್ಸತಿ ತಿನ್ಬಿಟ್ರೆ ಪದೇ ಪದೇ ಇಲ್ಲೇ ಬರ್ತಾನೆ ಇರ್ತೀರ. ನೋಡ್ಬೋದು ಬಿಸಿ ಬಿಸಿಯಾಗಿ ಈಗ ಜಸ್ಟ್ ಮಾಡಿದ್ದಾರೆ. ನನಗೆ ತುಂಬಾ ಹೊಟ್ಟೆ ಹಸಿವು ಆಗುತ್ತೆ. ಆಮೇಲೆ ಇದು ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ. ಇದು ಕತ್ತು ಪರೋಟ, ಇದು ನಾರ್ಮಲ್ ಕತ್ತು ಪರೋಟ ಕೂಡ ಇದೆ. ಇದು ಬಂದ್ಬಿಟ್ಟು ಹೈದರಾಬಾದಿ ಬಿರಿಯಾನಿ, ಇದು ನಾರ್ಮಲ್ ಕತ್ತು ಪರಾಟ ಅಂತ, ಇದು ಡಿಫ್ರೆಂಟು. ಇದ್ರ ಜೊತೆಗೆ ಇದು ಸೇವಿಯಾ ಕತ್ತು ಪರಾಟ ಅಂತ. ಇದು ಭೈ आपका नाम? जेरी. जेरी सर. सर कैसा है सर बिरयानी यहाँ का? बिरयानी बहुत अच्छा है क्योंकि मैं हर जगह में बिरयानी खाया. हाँ हाँ. मगर इधर जो बिरयानी का टेस्ट है बहुत अच्छा है और सर्विस भी बहुत फास्ट है. ओके सर, 10 आउट ऑफ कितना रेटिंग देना चाहिए? 10 आउट ऑफ 10. 10 आउट ऑफ 10. थैंक यू. क्योंकि अम्बू बिरयानी इतना अच्छा नहीं, वो थोड़ा सूखा है. ओके. और तो रेट भी एकदम अच्छा है. ओके. तो मेरे जो दोस्त यहाँ पे यूट्यूब पे जितना 45,000 सब्सक्राइबर है, उनको बोलेंगे यहाँ पे आके खाने के लिए? हाँ जी, मैं बोल रहा है. ओके. अगर मैं ऐसी बात करे तो मैंने खाना अच्छा है. अच्छा है तो क्यों बात करें. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಇಲ್ಲಿ ಸಿಗೋ ಚಿಕನ್ ಅಲ್ಫಾಮ್ ನೋಡ್ಬೋದು ಎಷ್ಟು ರುಚಿಯಾಗಿದೆ. ಆಮೇಲೆ ಇದು ಬಂದ್ಬಿಟ್ಟು ತಂದೂರಿ, ಜಸ್ಟ್ 300ಗೆ ಸಿಗ್ತಿದೆ ಫ್ರೆಂಡ್ಸ್. ಸೊ ಗೈಸ್, ಇದು ನೋಡ್ಬೋದು ಎಗ್ ವಿಚ್ ಪರಾಠ ಅಂತ. ಇಲ್ಲಿ ತುಂಬಾನೇ ಅದ್ಭುತವಾಗಿ ಇದನ್ನು ಪ್ರಿಪೇರ್ ಮಾಡ್ತಾರೆ. ಇದು ಪರಾಠದಲ್ಲಿ ಎಗ್ ಹಾಕಿ ಇದನ್ನು ಪ್ರಿಪೇರ್ ಮಾಡ್ತಿರೋದು. ಇದು ನೋಡ್ಬೋದು ಪರಾಠ ಸೈಜ್ ಎಷ್ಟು ದೊಡ್ಡದಿದೆ ಅಂತ. ಇಷ್ಟು ದೊಡ್ಡದು ಪರಾಠ ಇದೆ, ಅದರಲ್ಲಿ ಎಗ್ ಹಾಕಿ ಇದನ್ನು ಪ್ರಿಪೇರ್ ಮಾಡಿದ್ದಾರೆ. ಇದನ್ನು ನೀವು ಹಿಂಗೆ ತಿಂತಾ ಇದ್ರೆ ಹೆಂಗಿದೆ ಗೊತ್ತಾ ಇದು ರುಚಿ. ಇದು ಎಕ್ಸ್ಕ್ಲೂಸಿವ್ ನಿಮಗೆ ಸಿಗೋದು ತಾಜ್ ಹೋಟೆಲಲ್ಲಿ, ವರ್ಮಾ ಸಿಗ್ನಲಲ್ಲಿ ಇದೆ. ಕೆಳಗಡೆ ಲೊಕೇಶನ್ ಹಾಕಿದ್ದೀನಿ, ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ. ಇಲ್ಲಿ ಸಿಗುವಂಥ ಪ್ರತಿಯೊಂದು ಐಟಮು ಒಂದು ಅದ್ಭುತವಾದ ರುಚಿ ಇದೆ ಫ್ರೆಂಡ್ಸ್. ಇದು ನಮ್ಮದು ಸಿಗ್ನೇಚರ್ ಡಿಶ್ಶು ಹಾಫ್ ಬಾಯ್ಲ್ಡ್ ಅಂತ, ಎಗ್ ಹಾಫ್ ಬಾಯ್ಲ್ಡ್. ನೋಡ್ಬಿಡು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಈಗಲೇ ಕ್ರೇವಿಂಗ್ ಆಗ್ತಿದೆ ತಿನ್ಬೇಕಂತ. ಸ್ನೇಹಿತರೆ, ಇಲ್ಲಿ ಸಿಗುವ ಚಿಕನ್ ಲಾಲಿಪಾಪ್ ಒಂದು ತೂತ್ ತಿಂತಾ ಇದ್ರೆ ಇದನ್ನ ಬಟ್ರು ಫ್ಯಾನ್ ಆಗಿಬಿಡ್ತೀರಾ. ಇಲ್ಲಿ ಸಿಗುವ ಚಿಕನ್ ಮಂಚೂರಿಯನ್ ಒಂದ್ಸತಿ ತಿಂದ್ರೆ ಕಳ್ದೋಗ್ಬಿಡ್ತೀರಾ ಫ್ರೆಂಡ್ಸ್. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ರೌಂಡ್ ರೌಂಡ್ ಸಣ್ಣದಾಗಿ. ಸಣ್ಣವರಿದ್ದಾಗ ಮನೆಯಲ್ಲಿ ಇದೇ ಥರ ಚೋಂಗ ಹೊಳಗೆ ಮಾಡ್ತಿದ್ರು ಮನೆಯಲ್ಲಿ ನಮ್ಮ ಅವರು. ಸೊ ಕ್ವೈನ್ ಪರಾಠ ಅಂತ ತುಂಬ ಚೆನ್ನಾಗಿದೆ, ಕ್ವೈನ್ ಪರಾಠ ಅಂತ ನೋಡ್ಬೋದು.
ಇದು ಹಂಗೆ ಒಂದೇ ತುತ್ತಲ್ಲಿ ತಿನ್ನಬೇಕು ಅಂತ ಕ್ರೇವಿಂಗ್ ಆಗ್ತಿದೆ, ಬಟ್ ಲೇಟರ್ ಆಗಿ ತಿಂತೀನಿ. ಸೊ ಮೊದಲೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಸೇವಿಯಾ ಅಂತ. ಸೇವಿಯಾ ಜೊತೆ ನೀವು ಚಿಕನ್ ಗ್ರೇವಿ ಇಲ್ಲಾಂದರೆ ಇದು ಬಂದ್ಬಿಟ್ಟು ನೀವು ಮಟನ್ ಸೂಪ್ ಇದೆ ಇದರ ಜೊತೆ, ಮಟನ್ ಸೂಪ್ ಜೊತೆನೂ ತಿನ್ಬೋದು. ಇನ್ನೊಂದು ಸ್ಪೆಷಲ್ ಡಿಶ್ ತೋರಿಸ್ತೀನಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಮಟನ್ ಕಾಲ್ ಸೂಪ್. ನೋಡಿದರೆ ಎಷ್ಟು ಚೆನ್ನಾಗಿದೆ, ಕ್ರೇವಿಂಗ್ ಆಗುತ್ತೆ, ಬಿಸಿ ಬಿಸಿಯಾಗಿದೆ. ಚಳಿ ವೆದರ್ ಇದೆ ಬೆಂಗಳೂರ್ದು, ಈಗಲೇ ತಿನ್ನಬೇಕು ಅಂತಾರ ಆಸೆ ಆಗ್ತಿದೆ. ಮಟನ್ ಕಾಲ್ ಸೂಪ್ ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ. ವಾವ್, ಅಮೇಝಿಂಗ್ ಗೈಸ್, ಅದ್ರಿ ಪೋಯಂದಿ, ತೆಲುಗುಲಿ ಹೇಳ್ತಿದಾರಲ್ಲ ಅದ್ರಿ ಪೋಯಂದಿ ಅಂತ, ಔಟ್ಸ್ಟ್ಯಾಂಡಿಂಗ್, ತುಂಬಾನೇ ಚೆನ್ನಾಗಿದೆ. ಸೊ ಗೈಸ್ ನೋಡ್ಬೋದು, ಇಲ್ಲೂ ಸಿಗುವ ಪ್ರತಿಯೊಂದು ಐಟಮು ಇಲ್ಲಿ ಅದ್ಭುತವಾಗಿದೆ. ಅದರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಲೊಕೇಶನ್ ಬಂದ್ಬಿಟ್ಟು ವರ್ಮಾವ್ ಸಿಗ್ನಲ್ ಹತ್ರನೇ ಇರೋದು. ಇದು ಚಿಕನ್ ಮಂಚೂರಿಯನ್. ಆಮೇಲೆ ಇವ್ರ ಹತ್ರ ಬೆಳಗ್ಗೆ 4 ಗಂಟೆಗೆ ಈಗ ಬಿರಿಯಾನಿ ಸ್ಟಾರ್ಟ್ ಆಗ್ತಿದೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ 3 ದಿವಸನೂ ಬೆಳಗ್ಗೆ 4 ಗಂಟೆಗೆ ಬಿಸಿ ಬಿಸಿ ಬಿರಿಯಾನಿ ಇರುತ್ತೆ. ಸೊ ದಯವಿಟ್ಟು ಇಲ್ಲಿ ವಿಸಿಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ನು ಹಾಕಿರ್ತೀನಿ. ಅದರ ಜೊತೆಗೆ ಹೈದರಾಬಾದಿ ಬಿರಿಯಾನಿ ಇದು ಬಂದುಬಿಟ್ಟು ಸಂಡೇ ಮತ್ತು ಫ್ರೈಡೇ ಇರುತ್ತೆ. ಇದು ನೋಡ್ಬೋದು, ಹೈದರಾಬಾದಿ ಚಿಕನ್ ಬಿರಿಯಾನಿ. ಅದರ ಜೊತೆ ಮಟನ್ ಬಿರಿಯಾನಿ ಕೂಡ ಇದೆ, ಬಟ್ ನಾನು ಮಟನ್ ಬಿರಿಯಾನಿ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ, ತಿನ್ನೋಕ್ಕಾಗಲ್ಲ, ಯಾಕಂದರೆ ಭಾಳಷ್ಟು ಐಟಮ್ಸ್ ಇದ್ದಾವೆ. ನನಗೆ ಆರೋಗ್ಯ ಹಾಳಾಗಿಬಿಡುತ್ತೆ ಇಷ್ಟೆಲ್ಲ ತಿಂದರೆ. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗಗನ್ ಅಂತ. ಗಗನ್ ಅವರೇ, ಚೆನ್ನಾಗಿದ್ದೀರಾ ಸರ್? ಹಾಂ ಸರ್, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ಸರ್. ಅಂತ ನಮ್ಮ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಸರ್, ಇವತ್ತು ವಿಸಿಟ್ ಮಾಡಿದ್ದೆ. ಸೊ ಹೆಂಗಿದೆ ಸರ್ ಬಿರಿಯಾನಿ ಟೇಸ್ಟ್ ಇಲ್ಲೇ? ಸರ್, ನಾನು ಬಂದು ಇಲ್ಲೇ ಬ್ಯಾಕ್ ಸೈಡ್ ಟೊಯೋಟೋ ಶೋರೂಮಲ್ಲಿ ವರ್ಕ್ ಮಾಡೋದು. ಓಕೆ. ಸೊ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಸರ್ ಇಲ್ಲಿ. ಓಕೆ. ಫಸ್ಟ್ ಟೈಮ್ ನಾನು ಬಂದಿರೋದು. ಓಕೆ. ಬಿರಿಯಾನಿ ಅಂತೂ ಟಾಪ್ ನಾಚ್ ಸರ್. ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ತುಂಬ ಚೆನ್ನಾಗಿದೆ. ಓಕೆ ಸರ್. ಕಬಾಬ್ ಟೇಸ್ಟ್ ಸರ್? ಸರ್, ಕಬಾಬ್ ಬೆಂಗಳೂರು ವೆದರ್ಗೆ ವಿತ್ ದಿ ಲೆಮನ್ ಡ್ರಾಪ್ಸ್, ಇಟ್ಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಸರ್. ಓ ಸರ್, ಥ್ಯಾಂಕ್ ಯು ಸೋ ಮಚ್. ಔಟ್ಸ್ಟ್ಯಾಂಡಿಂಗ್ ಸರ್, ಔಟ್ ಆಫ್ 10 ಎಷ್ಟು ರೇಟಿಂಗ್ ಕೊಡ್ಬೋದು ಸರ್? 10 on 10 ಸರ್. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ವೀಕ್ಷಕರಿಗೆ ಇದೊಂದು ಸ್ಪೆಷಲ್ ಆಫರ್ ಇದೆ. ಸೊ ಇದು ಬಂದುಬಿಟ್ಟು ಬಕೆಟ್ ಚಿಕನ್ ಬಿರಿಯಾನಿ ಅಂತ. ಇದು ನೋಡ್ಬೋದು ಎಷ್ಟು ಚೆನ್ನಾಗಿ ಇದನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ನಿಮಗೆ ಬರೀ 500 ರುಪೀಸಲ್ಲಿ 4 ರಿಂದ 5 ಜನ ಹೊಟ್ಟೆ ತುಂಬ ಚಿಕನ್ ಬಿರಿಯಾನಿ ಉಡಾಯಿಸ್ಬೋದು, ಅಷ್ಟು ಚೆನ್ನಾಗಿದೆ ಇದು. ಈಗ ಸ್ವಲ್ಪ ನಾನು ಬಿರಿಯಾನಿ ಟೇಸ್ಟ್ ಮಾಡ್ತೀನಿ. ಇದು ಹೈದರಾಬಾದಿ ಬಿರಿಯಾನಿ ಆಯಿತು. ಇದು ಕೂಡ ಲೇಟ್ರಾಗಿ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಯಾಕಂದರೆ ನೀವು ನೋಡಿರ್ಬೋದು ಈ ವಿಡಿಯೋದಲ್ಲಿ ಭಾಳಷ್ಟು ನಾವು ವ್ಯೂವರ್ಸ್ ಏನಿದ್ದಾರೆ, ಕಸ್ಟಮರ್ಸ್, ನಾನು ಮಾತಾಡೋದಕ್ಕಿಂತ ನಾನು ಫುಡ್ ಬ್ಲಾಗರ್ ಆಗಿರ್ತೀನಿ. ಭಾಳಷ್ಟು ಜನ ಡೋಂಟ್ ಬಿಲೀವ್ ಮೀ. ಸೊ ಅಂದರೆ ನಾವು ಫುಡ್ ಬ್ಲಾಗ್ ಅಲ್ಲ, ನಾವೆಲ್ಲ ನಮ್ಮದು ಇದೇ ಆಗಿರುತ್ತೆ ಹೇಳೋದು ಅಂತ. ಬಟ್ ಕಸ್ಟಮರ್ ಆನೆಸ್ಟಾಗಿ ಹೇಳ್ತಾರಲ್ಲ ಫುಡ್ ಚೆನ್ನಾಗಿದೆ ಅಂತ, ಅದೇ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಅನ್ಕೋತೀನಿ. ಸೊ ಅವ್ರೇನು ಹೇಳಿದಾರಲ್ಲ ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ನಾನಾದರೂ ಫಸ್ಟ್ ಟೈಮ್ ಬರ್ತಿರೋದು, ತುಂಬಾ ಚೆನ್ನಾಗಿದೆ. ಇದನ್ನು ಡೆಫಿನೆಟ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಒಂದು ಸೆಕೆಂಡ್. ನಿಮ್ಮ ಹೆಸರು ಸುಕನ್ಯಾ. ಫುಡ್ ಹೆಂಗಿದೆ ಮೇಡಮ್? ಸೂಪರ್ ಆಗಿದೆ. ಹೌದಾ? ಇದರಲ್ಲಿ ಬಿರಿಯಾನಿ, ಕಬಾಬು, ಕೊತ್ತು ಪರಾಟ, ಇದರಲ್ಲಿ ಯಾವ ಚೆನ್ನಾಗಿತ್ತು? ಕಬಾಬ್ ಇಲ್ಲಿ ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ರೆಗ್ಯುಲರ್ ಕಸ್ಟಮರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಈ ಬೆಂಗಳೂರಿನ ಚಳಿ ವೆದರ್ಗೆ ಇದು ಹರಿಯಾಲಿ ಚಿಕನ್ ಟಿಕ್ಕಾ ತಿಂತಾ ಇದ್ರೆ ಬಿಸಿ ಬಿಸಿಯಾಗಿದೆ, ಮಸ್ತ್ ಮಜಾ ಬರುತ್ತೆ ಫ್ರೆಂಡ್ಸ್. ಸೊ ಗೈಸ್ ನೋಡ್ಬೋದು, ಇಷ್ಟೆಲ್ಲ ಐಟಮ್ಸ್ ತಿಂದ ಮೇಲೆ ತುಂಬಾ ಅದ್ಭುತವಾಗಿದೆ. ಸೊ ಇಲ್ಲಿ ಬಂದು ಡೆಫಿನೆಟ್ಲಿ ವಿಸಿಟ್ ಮಾಡಿ. ಲೊಕೇಶನ್ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆಮೇಲೆ ಸಾಹೇಬ್ರದ್ದು ನಂಬರ್ ಕೂಡ ಹಾಕಿದ್ದೀನಿ, ಅಡ್ವಾನ್ಸ್ ಬುಕಿಂಗ್ ಕೂಡ ಮಾಡ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ, ಒಂದು ಡೀಸೆಂಟ್ ಆಗಿದೆ ಹೋಟ್ಲು. ಸೊ ಕ್ವಾಲಿಟಿ ಫುಡ್ ಇಲ್ಲಿ ಸಿಗುತ್ತೆ. ನೋಡೋಕ್ಕೆ ಸ್ವಲ್ಪ ಚಿಕ್ಕದಿದ್ರು ನಿಮಗೆ ಒಳ್ಳೆ ಫೀಲ್ ಕೊಡುತ್ತೆ. ಇದ್ರಲ್ಲಿ ಬರುವ ಹಾಸ್ಪಿಟಾಲಿಟಿ ಆಗಿರಲಿ, ಹಾಗೆ ಫುಡ್ ಟೇಸ್ಟ್ ಆಗಿರಲಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಸೊ ಸೈನಿಂಗ್ ಆಫ್ ಫ್ರಮ್ ತಾಜ್ ಹೋಟೆಲ್, ವರ್ಮಾವ್ ಸಿಗ್ನಲ್.